ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಒಳ್ಳೆಯ ಮಾಹಿತಿ ಬಂದಿದೆ ನಮಗೆ. ನೋಡಿ, ಇವರು ನಂಬಿದವರಿಂದ ಇವರಿಗೆ ಮೋಸ ಆಗಿದೆ ಅಂತೆ. 10 ವರ್ಷಗಳಿಂದ ಇವರು ಅಕ್ಕನ ಮನೆಯಲ್ಲೇ ಇದ್ಕೊಂಡು ಒಂದು ಕಂಪ್ನಿಯಲ್ಲಿ ವರ್ಕನ್ನು ಮಾಡ್ತಾ ಇರುವುದಾಗಿ ಹೇಳಿದ್ದಾರೆ. 32,000 ರೂಪಾಯಿ ಸಂಬಳ ಇದೆ ಸ್ನೇಹಿತರೆ ಇವರಿಗೆ. ಈಗ ಗೆಳೆಯನ ಒಂದು ಅವಶ್ಯಕತೆ ಇದೆ ಅಂತ ನಮಗೆ ಈ ಒಂದು ಮಾಹಿತಿಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ, ಇವರ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ, ಇವರಿಗೆ ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಒಳ್ಳೆಯ ಗೌರವಸ್ಥ ಮನೆತನದವರಾಗಿರ್ಬೇಕಂತೆ. ಆಸ್ತಿ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಇವರೇ ಸಾಕ್ತಾರಂತೆ ಸ್ನೇಹಿತರೆ ನಿಮ್ಮನ್ನ. ನೋಡಿ, ಮೂರನೇದಾಗಿ ಇವರನ್ನ ಗೌರವದಿಂದ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತೆ. ಸ್ವಲ್ಪ ಓದಿಕೊಂಡಿದ್ರೆ ತುಂಬಾ ಒಳ್ಳೆಯದು ಅಂತಾನು ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸಂಸಾರವನ್ನ ನಿಭಾಯಿಸಲು ಒಂದು ಸ್ವಲ್ಪ ಓದಿಕೊಂಡು ಇರಬೇಕು ಅಂತ ಹೇಳಿದ್ದಾರೆ. ಕುಡಿಯುವ ಚಟ ಇದ್ರೆ ಕಮ್ಮಿ ಇರಬೇಕು ಅಂತ ಈ ಒಂದು ಕ್ವಾಲಿಟೀಸ್ ಅನ್ನ ಕಳಿಸಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ನಿಮ್ಗಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಶೇರ್ ಮಾಡಬಹುದು ಸ್ನೇಹಿತರೆ. ನೋಡಿ, ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ ಇವರು. ನೋಡಿ, ಇನ್ನೂ ಮದುವೆ ಆಗಿಲ್ಲ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಕಾರಣ ಇವರಿಗೆ ಗೊತ್ತಿಲ್ಲ ಅಂತೆ. ಯಾಕಪ್ಪ ಅಂದ್ರೆ ಗಂಡುಗಳು ಬಂದ್ರು ಕೂಡ ಬಂದು ನೋಡ್ಕೊಂಡು ಹೋದವರೆಲ್ಲ ಕೂಡ ಬೇಡ ಅಂತಾರಂತೆ ಇವ್ರನ್ನ. ಹಾಗಾಗಿ ಇನ್ನೂ ಮದುವೆ ಆಗದೇ ಉಳಿದಿರುವುದಾಗಿ ಹೇಳಿದ್ದಾರೆ. ನೋಡಿ, ಇವರ ಒಂದು ಮನೆಯಲ್ಲಿ ಇವರ ಹತ್ತಿಗೆ ಒಂದು ಕಿರಿಕಿರಿ ತುಂಬಾ ಮಾಡ್ತಾ ಇದ್ರಂತೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಂದ ದೂರ ಆಗಿ, ಅಣ್ಣ ತಮ್ಮಂದಿರು ಎಲ್ಲರಿಂದ ದೂರ ಆಗಿ ಈಗ ಅಕ್ಕನ ಮನೆಯಲ್ಲೇ ಇದ್ಕೊಂಡೆ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಂತೆ ಸ್ನೇಹಿತರೆ. ಇವರು ಗಾರ್ಮೆಂಟ್ಸ್ ನಲ್ಲಿ ಒಂದು HR ಆಗಿ ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ. 32,000 ರೂಪಾಯಿ ಸಂಬಳ ಇರುವುದಾಗಿ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ನಮಗೆ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಸ್ನೇಹಿತರೆ, ಇವರ ಹೆಸರು ಬಂದು BK ಸಂಗಮ್ಮ ಅಂತ ಹೇಳಿದ್ದಾರೆ ಇವರು. ಇವರ ತಂದೆ ಹೆಸರು ಬಸಣ್ಣ ಅಂತ, ತಾಯಿ ಹೆಸರು ಕಮಲಮ್ಮ ಅಂತ ಹೇಳ್ಕೊಂಡಿದ್ದಾರೆ. ಇವರ ಹವ್ಯಾಸ ಬಂದು ರೀಡಿಂಗ್ ಬುಕ್ಸ್ಗಳನ್ನು ಓದುವುದು, ಜೊತೆಗೆ ನ್ಯೂಸ್ ಪೇಪರ್ಗಳನ್ನು ಓದುವುದು ಇವರ ಒಂದು ಹವ್ಯಾಸ ಅಂತೆ. ಇವರ ಆಸ್ತಿ ಬಂದು ಇವರ ತಂದೆ ಕಡೆಯಿಂದ ಒಂದು 2 ಎಕರೆ ನೀರಾವರಿ ಜಮೀನು ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಊರು ಬಂದು ಬಾಗಲಕೋಟೆ, ವರ್ಕ್ ಬಂದು ಬೆಂಗಳೂರಿನಲ್ಲಿ ಅಕ್ಕನ ಮನೆಯಲ್ಲೇ ಇದ್ಕೊಂಡೆ ಒಂದು HR ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು. ತೂಕ ಬಂದು 67, ಎತ್ತರ ಬಂದು 156 ಸೆಂಟಿಮೀಟರ್. ಈಗ 33ರ ಒಂದು ವಯದಲ್ಲಿ ಇವರಿಗೆ ನಡೀತಾ ಇದೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನ, ಒಂದ್ ವೇಳೆ ಇವರು ನಿಮ್ಗೆ ಇಷ್ಟ ಆದ್ರು, ನನಗೆ ಇಷ್ಟ ಆದ್ರು, ಇವ್ರನ್ನ ನಾನು ಸಂಪರ್ಕ ಮಾಡಬೇಕು, ಹೇಗಾದ್ರೂ ಸಂಪರ್ಕ ಮಾಡಲೇಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಒಳ್ಳೆಯ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ ಇವರು. ಚೆಕ್ ಮಾಡಿ ಸ್ವಲ್ಪ ದಿನ ವೇಟ್ ಮಾಡಿ, ನಂತರ ಒಬ್ಬರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸುವುದಾಗಿ ಹೇಳಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡ್ಬೋದು, ಇಲ್ಲಾಂದ್ರೆ ಬೇಡ. ಮುಂದಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.